ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ರೆ ಎಕ್ಸಾಮ್ ಅಲರ್ಟ್ 24/7 ಪವರ್ಡ್ ಬೈ ಬೀಕನ್ ವೈಬ್. ಈ ಚಾನಲ್ ನೀವು ಮೊದಲನೇ ಸಾರಿ ನೋಡ್ತಾ ಇದ್ರೆ ನಿಮಗೆ ಗೊತ್ತಿರಲಿ, ಎಕ್ಸಾಮ್ ಅಲರ್ಟ್ ಎಲ್ಲ ಸರ್ಕಾರಿ ಪರೀಕ್ಷೆಗಳು ಮತ್ತು ಇತರೆ ಉದ್ಯೋಗಾವಕಾಶಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವಂತ ಏಕೈಕ ಚಾನಲ್ ಆಗಿರುತ್ತೆ. ಸೊ ನಿಮ್ಗೆ ಏನಾದ್ರೂ ನ್ಯಾಷನಲ್ ಡಿಫೆನ್ಸ್ ಅಲ್ಲಿ ವರ್ಕ್ ಮಾಡಬೇಕು ಅಥವಾ ಆರ್ಮಿಯಲ್ಲಿ ವರ್ಕ್ ಮಾಡಬೇಕು ಅಂತ ಆಸೆ ಇದೆಯಾ? ಸೊ ಹಾಗಿದ್ರೆ ಈ ನೋಟಿಫಿಕೇಶನ್ ನಿಮ್ಗೋಸ್ಕರ. ಸೊ ಇದು UPSC ಅವರು ರಿಲೀಸ್ ಮಾಡಿರುವಂತ ನೋಟಿಫಿಕೇಶನ್ ಆಗಿರುತ್ತೆ. ಸೊ ಬನ್ನಿ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ತಾ ಹೋಗೋಣ. ಸೊ ಆಗ್ಲೇ ಹೇಳ್ದಂಗೆ ಇದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಮತ್ತೆ ನೇವಲ್ ಅಕಾಡೆಮಿಗೆ ಸಂಬಂಧಪಟ್ಟಿರುವಂತಹ ನೋಟಿಫಿಕೇಶನ್ ಆಗಿರುತ್ತೆ. ಸೊ ಇದು ಪರ್ಟಿಕ್ಯುಲರ್ಲಿ ಫ್ರಮ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಅಂದ್ರೆ UPSC ಅವ್ರ ಕಡೆಯಿಂದ ರಿಲೀಸ್ ಆಗಿರೋ ನೋಟಿಫಿಕೇಶನ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಅಪ್ಲೈ ಮಾಡೋದಕ್ಕೆ ಲೈಕ್ ಪೋರ್ಟಲ್ ಕೊಟ್ಟಿರ್ತಾರೆ ಅಥವಾ ವೆಬ್ಸೈಟ್ ಅಡ್ರೆಸ್ ಏನಿರುತ್ತೆ ಅದನ್ನ ಕೊಟ್ಟಿರ್ತಾರೆ. ಸೊ ಆ ವೆಬ್ಸೈಟ್ ಅಡ್ರೆಸ್ ಮೂಲಕ ನೀವು ಈಸಿಯಾಗಿ ಅಪ್ಲೈ ಮಾಡ್ಕೊಳ್ಬಹುದು. ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದು 17th ಜೂನ್ ಆಗಿರುತ್ತೆ. ಜೂನ್ 17 ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ದೆನ್ ಹಲವಾರು ಇನ್ಫಾರ್ಮೇಶನ್ಸ್ ಕೊಟ್ಟಿರ್ತಾರೆ. ಎಕ್ಸಾಮ್ ಯಾವಾಗಿರುತ್ತೆ ಅಂತ ಹೇಳಿದ್ರೆ 14th ಸೆಪ್ಟೆಂಬರ್ 2025 ಅಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ. ಅಂಡ್ ಒಟ್ಟು ವೇಕೆನ್ಸಿ ನೋಡಿದ್ರೆ ನಮಗೆ 406 ವೇಕೆನ್ಸೀಸ್ ಇದೆ. ಅದರಲ್ಲಿ ನ್ಯಾಷನಲ್ ಡಿಫೆನ್ಸ್ ನೋಡೋದಾದ್ರೆ ನಮಗೆ ಲೈಕ್ 3 ಡಿಫರೆಂಟ್ ಕ್ಯಾಟಗರೀಸ್ ಬರುತ್ತೆ. ಲೈಕ್ ಆರ್ಮಿ, ನೇವಿ, ಏರ್ ಫೋರ್ಸ್ ಅಂತ ಹೇಳಿ. ಸೊ ಆರ್ಮಿಯಲ್ಲಿ ನಮಗೆ ಟೋಟಲ್ 208 ಪೋಸ್ಟ್ ಇದೆ, ನೇವಿಯಲ್ಲಿ 42 ಇದೆ, ಏರ್ ಫೋರ್ಸ್ ಅಲ್ಲಿ ಡಿವಿಷನ್ಸ್ ಇದೆ. ಸೊ ಒಟ್ಟಾರೆ ಅದರಲ್ಲೂ ಪೋಸ್ಟ್ಗಳು ಅವೈಲಬಲ್ ಇದೆ. ಸೊ ಟೋಟಲ್ ಪೋಸ್ಟ್ ನೋಡಿದ್ರೆ ನಮಗೆ 406 ಪೋಸ್ಟ್ ಅವೈಲಬಲ್ ಇದೆ. ಅಂಡ್ ಇಷ್ಟು ಸೆಂಟರ್ಸ್ ಕೊಟ್ಟಿದ್ದಾರೆ. ಸೊ ಇಷ್ಟು ಸೆಂಟರ್ಸ್ ಅಲ್ಲಿ ನಿಮ್ಗೆ ಯಾವ ಎಕ್ಸಾಮ್ ಸೆಂಟರ್ ಈಸಿ ಆಗುತ್ತೆ ಅದನ್ನ ಆಯ್ಕೆ ಮಾಡ್ಕೊಳ್ಬಹುದು. ಸೊ ಇದು ಸಂಪೂರ್ಣ ಮಾಹಿತಿ ಅಂತ ಹೇಳಿದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಮೇನ್ ಆಗಿ ನಮಗೆ ಬೇಕಾಗಿರುತ್ತೆ. ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದು 12th ಪಾಸ್ ಆಗಿದ್ರೆ ಸಾಕು ಎರಡಕ್ಕೂ. ಬಟ್ ಏರ್ ಫೋರ್ಸ್ ಗೆ ಏನಂದ್ರೆ ನಿಮ್ಗೆ 12th ಅಲ್ಲಿ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ನ ಮೇಜರ್ ಸಬ್ಜೆಕ್ಟ್ಸ್ ಆಗಿ ತಗೊಂಡಿರ್ಬೇಕಾಗತ್ತೆ. ಓಕೆ ಅಲ್ಲ. ಸೊ ಇನ್ನ ಫಿಟ್ನೆಸ್ ನೋಡೋದಾದ್ರೆ ಫಿಸಿಕಲಿ ಪ್ರಾಪರ್ ಆಗಿ ಫಿಟ್ ಆಗಿರ್ಬೇಕಾಗತ್ತೆ. ಇನ್ನ ಎಕ್ಸಾಮ್ ಫೀಸ್ ಬಂದು ಲೈಕ್ ಜನರಲ್ ಅವ್ರಿಗೆ 100 ರೂಪೀಸ್ ಇರುತ್ತೆ. ಇನ್ನ ಸೆಪರೇಟ್ SC ST ಅಥವಾ ಇನ್ನೇನು ಕ್ಯಾಟಗರೀಸ್ ಬರುತ್ತೆ. ಸೊ ಅವ್ರಿಗೆಲ್ಲ ಫೀಸ್ ಯಾವುದೇ ರೀತಿ ಅದು ಇರೋದಿಲ್ಲ. ಇನ್ನು ವುಮೆನ್ಸ್ಗೂ ಅಷ್ಟೇ ಫೀಸ್ ಇರೋದಿಲ್ಲ. ಅಪ್ಲೈ ಮಾಡೋದಕ್ಕೆ ಏನೇನು ಸ್ಟೆಪ್ಸ್ ಬೇಕು ಅದೆಲ್ಲಾನು ಸಂಪೂರ್ಣವಾಗಿ ನಿಮಗೆ ಈ PDF ಅಲ್ಲಿ ಸಿಗುತ್ತೆ. ನಿಮ್ಗೆ ಏನಾದ್ರು ಈ PDF ಅವಶ್ಯಕತೆ ಇದ್ದಲ್ಲಿ ನಮ್ಮ ಲೈಕ್ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಟೆಲಿಗ್ರಾಮ್ ಚಾನಲ್ ನೀವು ಜಾಯಿನ್ ಆದ್ರೆ ನಿಮಗೆ ಈ PDF ಏನಿದೆ ಅದು ಸಿಗುತ್ತೆ. ಓಕೆನಾ. ಆಗ್ಲೇ ಹೇಳ್ದಂಗೆ ಲಾಸ್ಟ್ ಡೇಟ್ ಬಂದು ಅಪ್ಲೈ ಮಾಡೋದಕ್ಕೆ 17th ಜೂನ್ 2025 ಆಗಿರುತ್ತೆ. ಅಂಡ್ ದೆನ್ ಏನೇನ್ ಸಿಲೆಬಸ್, ಎಕ್ಸಾಮ್ಗೆ ಏನೇನ್ ಸಿಲೆಬಸ್ ಅಂತ ಹೇಳಿ ಎಲ್ಲ ಮಾಹಿತಿ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಅಂಡ್ ಎಕ್ಸಾಮ್ ಪ್ಯಾಟರ್ನ್ ಏನು, ಎಕ್ಸಾಮ್ ಸಬ್ಜೆಕ್ಟ್ಸ್ ಏನಿರುತ್ತೆ ಅಂತ ಹೇಳಿದ್ರೆ ಮ್ಯಾಥಮೆಟಿಕ್ಸ್ ಮತ್ತೆ ಜನರಲ್ ಅಬಿಲಿಟಿ ಟೆಸ್ಟ್ ಆಗಿರುತ್ತೆ. ಸೊ ಮ್ಯಾಥಮೆಟಿಕ್ಸ್, ಜನರಲ್ ಅಬಿಲಿಟಿ ಎರಡಕ್ಕೂ ಲೈಕ್ 2.5 hours ಇರುತ್ತೆ. ಲೈಕ್ ಇದು 2.5 hours, ಅದಕ್ಕೆ 2.5 hours ಇರುತ್ತೆ. ವೆರಸ್ ಮ್ಯಾಥಮೆಟಿಕ್ಸ್ ನಿಮಗೆ 300 ಮಾರ್ಕ್ಸ್ ಇರುತ್ತೆ. ಮತ್ತೆ ಜನರಲ್ ಅಬಿಲಿಟಿ ಟೆಸ್ಟ್ ಬಂದು 600 ಮಾರ್ಕ್ಸ್ ಇರುತ್ತೆ. ಸೊ ಇನ್ ಟೋಟಲ್ ಇದು 900 ಮಾರ್ಕ್ಸ್ ಇರುವಂತ ಪೇಪರ್ ಆಗಿರುತ್ತೆ. ಸೊ ಇದಕ್ಕೆ ಸಿಲೆಬಸ್ ಏನೇನು ಅಂತ ಹೇಳಿ ಅದರಲ್ಲೇ ಕೊಟ್ಟಿರ್ತಾರೆ. ಸೊ ದಯವಿಟ್ಟು ಇದನ್ನ PDF ಒಂದು ಇಟ್ಕೊಂಡ್ರೆ ನಿಮ್ಗೆ ಸಂಪೂರ್ಣವಾದ ಮಾಹಿತಿ PDF ಅಲ್ಲಿ ಸಿಕ್ಕೋಗ್ಬಿಡುತ್ತೆ. ಸೊ ಎಲ್ಲ ಲೈಕ್ ಮ್ಯಾಥಮೆಟಿಕ್ಸ್ ಅಲ್ಲಿ ಏನೇನು ಬರುತ್ತೆ, ಕ್ಯಾಲ್ಕುಲಸ್, ಡಿಫ್ರೆನ್ಶಿಯಲ್ ಎಲ್ಲಾನು ಕೊಟ್ಟಿದ್ದಾರೆ ಡೀಟೇಲ್ ಆಗಿ. ಸೊ ಇದು PDF ನ ಇಟ್ಕೊಂಡು ಸೊ ನೀವು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಸಿಲೆಬಸ್ ಎಲ್ಲ ನೋಡ್ಕೊಂಡು ಪ್ರಿಪೇರ್ ಆಗಿ ತದನಂತರ ಅಪ್ಲಿಕೇಶನ್ಸ್ ಅಪ್ಲೈ ಮಾಡಿ ಸಂಪೂರ್ಣವಾದ ಡೀಟೇಲ್ಸ್ ನ ತಿಳ್ಕೊಳ್ಬಹುದು. ಓಕೆನಾ. ಸೊ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನಿಮ್ಗೆ ಮಾಹಿತಿ ಏನಾದ್ರೂ ಉಪಯುಕ್ತ ಅಂತ ಅನಿಸ್ತದೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಅನ್ನು ಒತ್ತಿ ಎಲ್ಲ ಅಪ್ಡೇಟ್ಗಳನ್ನ ಪಡ್ಕೊಳ್ಳಿ. ಕಾಲವು ನಮ್ಮದೇ, ಕೆಲಸವನ್ನು